ಹಾಲಿನ ದರ ಏರಿಕೆ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಅದೇನಂತ ಹೇಳಿದ್ರೆ ಟೀ ಕಾಫಿ ಪ್ರಿಯರಿಗೆ ದರ ಏರಿಕೆಯ ಬಿಗ್ ಶಾಕ್. ಅಫ್ಕೋರ್ಸ್ ಈಗ ಹಾಲಿನ ದರ ಜಾಸ್ತಿ ಆಗಿದೆ ಅಂತ ಹೇಳಿದ್ಮೇಲೆ ಇವರು ಕಾಫಿ ಟೀ ರೇಟ್ ಅನ್ನಂತೂ ಜಾಸ್ತಿ ಮಾಡೇ ಮಾಡ್ತಾರೆ. ಅದು ಸಹಜವಾಗಿ ಈಗ ಕಾಫಿ ಟೀ ಪ್ರಿಯರಿಗೆ ಶಾಕ್ ಕೊಡ್ತಾ ಇದೆ. ಹೋಟೆಲ್ ಮಾಲೀಕರು ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಟೀ ಕಾಫಿ ದರ 15 ರಿಂದ 25 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಟೀ ಕಾಫಿ ಬೆಲೆಯಲ್ಲಿ ಏರಿಕೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಮಾತ್ರ ಅಲ್ಲ, ಬೇರೆ ಭಾಗಗಳಲ್ಲೂ ಕೂಡ ಈಗ ಸಹಜವಾಗಿ ಇವರು ಏರಿಕೆಯನ್ನು ಮಾಡ್ತಾರೆ. ಟೀ ಕಾಫಿ ಬೆಲೆ ಏರಿಕೆಗೆ ಗ್ರಾಹಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾವಾಗಲೂ ಗ್ರಾಹಕರ ಪರವಾಗಿರುವಂಥವರು. ನಮ್ಮ ಹೋಟ್ಲ್ ಇದು ಈ ಬ್ರಾಂಚ್ ಓಪನ್ ಆಗಿ 2 ವರ್ಷ ಆಯಿತು. 2 ವರ್ಷದ ಫಸ್ಟ್ ದಿನದಿಂದ 15 ರೂಪಾಯಿ, ಮೊನ್ನೆ ತನಕನೂ 15 ರೂಪಾಯಿನೇ ಇಟ್ಟಿದ್ದೀವಿ ನಾವು. ಹಾಲ್ ರೇಟ್ 2 ಸಲ ಜಾಸ್ತಿ ಆಯಿತು. ಕಾಫಿ ಪುಡಿ ಸಾಧಾರಣ 1 ವರ್ಷದಲ್ಲಿ 230 ರೂಪಾಯಿನೋ ಜಾಸ್ತಿ ಆಗಿದೆ. ಕಾಫಿ ಪುಡಿ ಹಂತವಾಗಿ ಜಾಸ್ತಿ ಆಗ್ತಿದೆ. ಕಾಫಿ ಪುಡಿ ಹಾಲ್ಗಿಂತ ಆ್ಯಕ್ಚುಲಿ ನಮ್ಗೆ ಕಾಫಿ ಪುಡಿ ಸಮಸ್ಯೆ ಇರುವುದು ತುಂಬ ಜಾಸ್ತಿ ಆಗ್ತಾ ಇದೆ. ಈಗ 15 ರಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 18 ರೂಪಾಯಿ ಮಾಡಿದ್ದೀವಿ. 20 ಮಾಡಬೇಕಂತಿದ್ದೀವಿ. ಗ್ರಾಹಕರ ಒಂದು ಹೀಗೆ ಮಾಡಿ ನಮ್ಮ ಹೋಟ್ಲು ಗ್ರಾಹಕರ ಹಿತದೃಷ್ಟಿಯಿಂದ ನಾವು 18 ರೂಪಾಯಿ, ಈಗ 15 ರಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 18 ರೂಪಾಯಿ ಮಾಡಿದ್ದೀವಿ. 20 ಮಾಡಬೇಕಂತಿದ್ದೀವಿ. ಗ್ರಾಹಕರ ಒಂದು ಹೀಗೆ ಮಾಡಿ ನಮ್ಮ ಹೋಟ್ಲು ಗ್ರಾಹಕರ ಹಿತದೃಷ್ಟಿಯಿಂದ ನಾವು 18 ರೂಪಾಯಿ, 2 ರೂಪಾಯಿ ಕಮ್ಮಿ ಮಾಡಿ 18 ರೂಪಾಯಿ. ಇಲ್ಲಿ 2 ವರ್ಷದಿಂದ 15 ರೂಪಾಯಿ ಇತ್ತು. ಈಗ ಮೊನ್ನೆಯಿಂದ 1ನೇ ತಾರೀಕಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 5 ರೂಪಾಯಿ ಬೋರ್ಡ್ ಹಾಕಿದ್ರು, 3 ರೂಪಾಯಿ ನಾವು ಕೇಳ್ಕೊಂಡಿದ್ದು 3 ರೂಪಾಯಿ ಮಾಡಿದ್ದಾರೆ ಸರ್. ಈಗ ಏನು ಮಾಡೋದು, ಕುಡಿಲೇಬೇಕು. ಅಭ್ಯಾಸ ಬಲ, ಕೆಲಸದ ಮೇಲೆ ಬಂದಿರ್ತೀರಿ, ಕುಡಿಲೇಬೇಕಲ್ಲ. ಕುಡಿದಿರೇ ಇರೋದಕ್ಕಾಗಲ್ವಲ್ಲ. ಬೆಳಿಗ್ಗೆ ಸಂಜೆ ಒಂದೊಂದು ಟೈಮ್ ಕುಡಿಲೇಬೇಕು. 4 ಟೈಮ್ ಕುಡಿಯೋದು, 1-3 ಟೈಮ್ ಕುಡ್ಕೊಂತೀವಿ. ಏನು ಮಾಡು, ಕಾಫಿ ಕುಡಿಲೇಬೇಕಲ್ಲ. ಎಲ್ಲ ಜಾಸ್ತಿ ಮಾಡಿದ್ದಾರೆ.